ದೆಹಲಿ ಕೂಡ ಕೆಲವೊಂದಷ್ಟು ಅಪ್ಡೇಟ್ಸ್ಗಳು ಬರ್ತಾ ಇದೆ. 60 ದೇಶೀಯ ವಿಮಾನ ಸಂಚಾರ ರದ್ದಾಗಿದೆ ಅಂತ. ದೆಹಲಿ ಏರ್ಪೋರ್ಟ್ನಿಂದ ತೆರಳುವಂತ ಆಗಮಿಸುವಂತ ವಿಮಾನಗಳ ಸಂಚಾರವನ್ನು ರದ್ದುಪಡಿಸಲಾಗಿದೆ. ಅಂತಾರಾಷ್ಟ್ರೀಯ ವಿಮಾನ ಸಂಚಾರ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಒಂದ್ ಕಡೆ ದೆಹಲಿಯಲ್ಲಿ ಭದ್ರತೆಗೆ ಹೆಚ್ಚಿನ ಒತ್ತನ್ನು ಕೊಡಲಾಗ್ತಾ ಇದೆ. ನಾವು ನಿನ್ನೆಯಿಂದಲೂ ಕೂಡ ಗಮನಿಸಿದಾಗ ಪ್ಯಾರಾಮಿಲಿಟರಿ ಫೋರ್ಸ್ ಅನ್ನ ನಿಯೋಜನೆ ಮಾಡಲಾಗಿದೆ. ಹಾಗೆ 15 ಡಿಸ್ಟ್ರಿಕ್ಟ್ಗಳ ಸ್ಪೆಷಲ್ ಕಮಿಷನರ್ ಮೀಟಿಂಗ್ ಆಗಿದೆ. ಡಿಸಿಪಿಗಳು ಆಕ್ಟಿವ್ ಆಗಿದ್ದಾರೆ ಅಲ್ಲಲ್ಲಿ. ಜೊತೆಗೆ ಎಲ್ಲಾ ಸಿಚುವೇಶನ್ಗಳನ್ನ ನಾವು ಡೀಲ್ ಮಾಡ್ತೀವಿ ಅನ್ನೋದಾಗಿ ಸೀನಿಯರ್ ಅಫಿಷಿಯಲ್ಸ್ ಗಳು ಹೇಳ್ತಾ ಇದ್ದಾರೆ. ಮಾಲ್ಗಳು, ಮಾರ್ಕೆಟ್, ಮೆಟ್ರೋ ಸ್ಟೇಷನ್, ಹೋಟೆಲ್, ರೆಸಿಡೆನ್ಷಿಯಲ್ ಏರಿಯಾ, ಏರ್ಪೋರ್ಟ್ ಎಲ್ಲಾ ಕಡೆನೂ ಕೂಡ ಸೆಕ್ಯೂರಿಟಿ ಚೆಕಿಂಗ್ ಇದಾಗಲೇ ಆರಂಭ ಆಗಿದೆ ಅನ್ನುವಂತ ಅಪ್ಡೇಟ್ಸ್ ಗಳು ಸಿಗ್ತಾ ಇದೆ ದೆಹಲಿಯಿಂದ. ಹಾಗೆ ಈ ಟೆರರ್ ಮೆಷರ್ಗಳನ್ನ ಕೂಡ ತೆಗೆದುಕೊಳ್ಳಲಾಗ್ತಾ ಇದೆ. ನೀವು ಗಮನಿಸಬಹುದು, ಈ ಮಯೂರ್ ವಿಹಾರ್ ಫೇಸ್ 1 ಮೆಟ್ರೋ ಸ್ಟೇಷನ್ ಸಾಕಷ್ಟು ಜನ ಸಂಚಾರ ಮಾಡುವಂತ ಪ್ರದೇಶಗಳಲ್ಲಿ 45 CCTVಗಳನ್ನ ಆಕ್ಟಿವ್ ಮಾಡಲಾಗಿದೆ. ಅವುಗಳ ವರ್ಕಿಂಗ್ ಕಂಡೀಷನ್ ಅನ್ನ ಕೂಡ ಚೆಕ್ ಮಾಡಿಕೊಳ್ಳಲಾಗಿದೆ. ಜೊತೆಗೆ 24x7 CASF ಸೆಕ್ಯೂರಿಟಿ ಕೂಡ ಇರುತ್ತೆ. ಹಾಗೆ ಡೆಲ್ಲಿ ಬಾರ್ಡರ್ನಲ್ಲೂ ಕೂಡ ವೆಹಿಕಲ್ ಚೆಕಿಂಗ್, ಸ್ಕ್ರೀನಿಂಗ್ಗಳು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ.